ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಕ್ಲಾಕ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಿಮ್ಗೆ ಒಂದು ಹೊಸ ರುಚಿ ಅಥವಾ ಹೊಸ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ದೋಸೆಯಲ್ಲಿ ಇನ್ನೊಂದು ರೀತಿಯಾದಂತಹ ಹೊಸ ರೀತಿಯಾದಂತಹ ದೋಸೆ, ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ದೋಸೆ ರೆಸಿಪಿ ಫ್ರೆಂಡ್ಸ್. ನಿಮಗೆ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಮೈಸೂರು ಮಸಾಲ ದೋಸೆ ಅಂತ. ಅದು ಟೇಸ್ಟಲ್ಲಿ ತುಂಬ ಡಿಫ್ರೆಂಟ್ ಆಗಿರೋವಂಥದ್ದು. ಈ ದೋಸೆ ಟೇಸ್ಟಲ್ಲಿಯೂ ಡಿಫ್ರೆಂಟ್, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯ ಆಗಿರೋವಂತಹ ದೋಸೆ. ಈ ದೋಸೆ ಹೆಸರು ಏನಂತಂದರೆ ಮಲ್ಟಿಗ್ರೇನ್ ದೋಸೆ ಫ್ರೆಂಡ್ಸ್. ಬನ್ನಿ, ಈಗ ಮಕ್ಕಳು ಆಹಾರದಲ್ಲಿ ಬರೀ ಹುಡುಕಿ ತೆಗಿಯೋದೇ ಹೆಚ್ಚು, ಎಲ್ಲವನ್ನ ತಿನ್ನೋದೇ ಇಲ್ಲ. ಸೊ ಅವರಿಗೆ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಯಾವುದೂ ಕೂಡ ಹೆಚ್ಚಾಗಿ ಮಕ್ಕಳಿಗೆ ಸಿಗೋಲ್ಲ. ಸೊ ನಾವು ಈ ರೀತಿಯಾಗಿರುವಂತಹ ಎಲ್ಲ ಕಾಳುಗಳನ್ನು, ಬೇಳೆಗಳನ್ನು ಹಾಕಿ ಮಾಡಿ ಕೊಡೋದ್ರಿಂದ ಅವರು ಯಾವ ಪಲ್ಯನ ತಿಂದೇ ಇದ್ರೂ ಇದರಲ್ಲಿ ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ನಾವು ಹೊಸ ರೀತಿಯಾಗಿರುವಂತಹ ಈ ಮಲ್ಟಿಗ್ರೇನ್ ದೋಸಾನ ಯಾವ ರೀತಿ ಮಾಡೋದು, ಅದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಈ ಥರ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ದೋಸೆಗಳನ್ನ ನೀವು ಮನೇಲಿ ಮಾಡ್ಕೊಳ್ಳಿ, ಎಲ್ಲರಿಗೂ ಸಜೆಸ್ಟ್ ಮಾಡಿರಿ. ಸೊ ಈ ರೀತಿ ನೀವೇ ಮನೇಲಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ನಾವೀಗ ಈ ದೋಸೆಯನ್ನು ಮಾಡೋಕ್ಕೆ ಏನು ಬೇಕು ಅಂತ ನೋಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈ ದೋಸೆ ಮಾಡೋಕ್ಕೆ ನಾನು ದಪ್ಪ ಅಕ್ಕಿನ ಬಳಸ್ಕೊಂಡಿದ್ದೀನಿ. ನೀವು ದಪ್ಪ ಅಕ್ಕಿ ಆದರೂ ತೊಗೋಬೋದು, ಅಥವಾ ನೀವು ಮಾಮೂಲು ಮನೇಲಿ ಬಳಸ್ತೀರಲ್ಲ ಊಟಕ್ಕೆ, ಆ ಅಕ್ಕಿ ಆದರೂ ತೊಗೋಬೋದು. ಸ್ವಲ್ಪ ದಪ್ಪ ಅಕ್ಕಿನ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ನಾನು ದಪ್ಪ ಅಕ್ಕಿ ಬಳಸ್ತೀನಿ. ನೋಡಿ ಫ್ರೆಂಡ್ಸ್, ಉದ್ದಿನಬೇಳೆ, ಇದು ನವಣೆಕಾಳು ಅಥವಾ ನವಣಕ್ಕಿ ಅಂತ ಕರಿತೀವಿ, ಇದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಬುದಾನಿ, ಸ್ವಲ್ಪ ಶೇಂಗಾ ಮತ್ತು ಬಟಾಣಿ, ಒಣ ಬಟಾಣಿ ಕಾಳು, ಹೆಸರು ಕಾಳು, ಕಡಲೆಕಾಳು, ಮೆಂತ್ಯಕಾಳು, ಕಡಲೆಬೇಳೆ. ನೋಡಿ ಫ್ರೆಂಡ್ಸ್, ಇಷ್ಟು ಐಟಮ್ಸ್ನ ನಾನು ಬಳಸ್ಕೊಂಡಿದ್ದೀನಿ. ನಿಮಗೆ ಇದನ್ನು ಬಿಟ್ಟು ಬೇರೆ ಏನಾದರೂ ಬಳಸ್ಕೊಂಡು ಮಾಡಬೇಕು ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಅಥವಾ ಇದರಲ್ಲಿ ನಿಮ್ಗೆ ಏನಾದರೂ ಒಂದು ಸಿಗದೇ ಇದ್ದರೆ ಸ್ಕಿಪ್ ಮಾಡ್ಕೊಂಡು ಕೂಡ ಬಳಸ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು ಪಾತ್ರೆಗೆ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ನಾನು ಈ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹೆಸರು ಕಾಳು, ಇನ್ನು ಉಳಿದಿರೋ ಎಲ್ಲ ಐಟಮ್ಸ್ಗಳ್ನು ನಾನು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ. ಕೆಲವೊಂದು ಅಂದರೆ ಮೆಂತ್ಯ ಅದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಸಾಕು. ನೋಡಿ, ನಾವು ಏನು ಇಟ್ಕೊಂಡಿದ್ದೀವಲ್ಲ ಎಲ್ಲದನ್ನು ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಕೆಲವೊಬ್ಬರಿಗೆ ಈ ಬಟಾಣಿ ಸರಿ ನೆನೆಯುತ್ತೋ ಇಲ್ಲೋ, ಅದು ಗ್ರೈಂಡ್ ಆಗುತ್ತೋ ಇಲ್ಲೋ ಅಂತ ಡೌಟ್ ಇರುತ್ತೆ. ಆ್ಯಕ್ಚುಲಿ ಗ್ರೈಂಡ್ ಆಗುತ್ತೆ. ಯಾರಿಗಾದ್ರೂ ಡೌಟ್ಸ್ ಇದ್ದರೆ ನೀವು ಅದನ್ನ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಅದ್ರ ಬದಲು ನೀವು ಓಟ್ಸ್ ಆದರೂ ಹಾಕ್ಕೋಬೋದು, ಏನು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಹೆಸರು ಕಾಳು ತೊಗೊಂಡಿರೋದ್ರಿಂದ ಹೆಸರು ಬೇಳೆನ ಹಾಕಿಲ್ಲ. ನೀವು ಬಟಾಣಿ ಸ್ಕಿಪ್ ಮಾಡಿದ್ರೆ ಹೆಸರು ಬೇಳೆ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಏನೇನು ಇಟ್ಕೊಂಡಿದ್ನಲ್ಲ ಅದೆಲ್ಲದನ್ನು ಇದರಲ್ಲಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಇದನ್ನ. ಈಗ ನಾನೇನು ಇದು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಒಂದು 2-3 ಸರಿ ಚೆನ್ನಾಗಿ ನೀರನ್ನು ಹಾಕಿಬಿಟ್ಟು ಎಲ್ಲ ಬೇಳೆಕಾಳು ಎಲ್ಲದನ್ನು, ಅಕ್ಕಿ ಎಲ್ಲದನ್ನು ಕ್ಲೀನಾಗಿ ತೊಳ್ಕೊಬೇಕು. ಇಲ್ಲಿ ನೀವು ಜೀರಿಗೆನ ಆಮೇಲೆ ಕೂಡ ಹಾಕ್ಕೋಬೋದು, ಯಾಕಂದರೆ ತೊಳೆಯೋ ಹೊತ್ತಿಗೆ ಅದು ಎಲ್ಲ ನೀರಿನ ಜೊತೆಗೆ ಹೋಗಿಬಿಡತ್ತೆ ಅಂತ ನಿಮ್ಗೆ ಅನ್ಸೋದಾದರೆ ನೀವು ಜೀರಿಗೆನ ಎಲ್ಲ ಅಂದರೆ ನೀವು ಮಿಕ್ಸಿ ಮಾಡೋ ಹೊತ್ತಿಗೆ ಕೂಡ ಹಾಕ್ಕೋಬೋದು. ನೋಡಿ, ನಾನೀಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಅದೆಲ್ಲ ಕ್ಲೀನಾಗಿ ಮುಳುಗುವಷ್ಟು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕಿಬಿಟ್ಟು, ಮಾಮೂಲಿ ನೀವು ದೋಸೆ ಹಿಟ್ಟನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಿಲ್ಲ ಅದೇ ರೀತಿ ಈ ಪ್ರೊಸೀಜರ್ ಇರುತ್ತೆ. ಒಂದು 5 ಅವರ್ಸ್ ಕ್ಲೀನಾಗಿ ನೆನೆಸ್ಕೊಂಬಿಟ್ರೆ ಸಾಕು ಇದು. ನೋಡಿ, ಈಗ ನಾನು ಅದನ್ನ ಎಲ್ಲ ಅಂದರೆ ನೆನೆಸಿಟ್ಟಿನಲ್ಲ, ಅದು ನೀರೆಲ್ಲ ತಕ್ಕೊಂಡು ನಾನೀಗ ಗ್ರೈಂಡ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಜಾರಿಗೆ ನಾನು ಎಲ್ಲ ಮಿಕ್ಸ್ ಮಾಡಿಟ್ಟಿನಲ್ಲ ಅದನ್ನ ಒಟ್ಟಿಗೆ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದು ಆಗಿದೆ. ಓಪನ್ ಮಾಡೋಣ. ನೋಡಿ ಎಷ್ಟು ನೈಸಾಗಿ ಬಂದಿದೆ. ನಿಮ್ಗೆ ಅನಿಸ್ಬೋದು ತರಿ ತರಿ ಉಳಿದ್ಬಿಡತ್ತೆ ಏನೋ, ಇದು ಹಂಗಂಗೆ ಕಾಳು ಕಾಳು ಉಳಿದ್ಬಿಡತ್ತೆ ಏನೋ ಅಂತ ಅನ್ಸತ್ತೆ. ಏನೂ ತೊಂದರೆ ಇಲ್ಲ. ನಿಮ್ಗೆ ಹಂಗೆ ತುಂಬ ಡೌಟ್ಸ್ ಇದ್ದರೆ 1 ಅವರ್ ಜಾಸ್ತಿ ನೆನೆಸ್ಕೊಳ್ಳಿ, ಪರವಾಗಿಲ್ಲ ಅಷ್ಟೇ. ಬಟ್ ಗ್ರೈಂಡ್ ಅಂತೂ ನೀಟಾಗಿ ಆಗತ್ತೆ. ನೋಡಿರಿ, ಮಾಮೂಲಿ ದೋಸೆ ಹಿಟ್ಟು ಎಷ್ಟು ನೈಸಾಗಿರುತ್ತೋ ಅದೇ ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕೆಲವೊಬ್ಬರು ಬೆಳಗ್ಗೆ ಎದ್ದು ಹಿಟ್ಟಿಗೆ ಉಪ್ಪನ್ನು ಮಿಕ್ಸ್ ಮಾಡ್ತಾರೆ. ನಾವು ಯೂಶ್ವಲಿ ಹುಳಿ ಚೆನ್ನಾಗಿ ಬರುತ್ತೆ ಅಂತ ಹಿಂದಿನ ದಿನ ನೈಟೇ, ಅಂದರೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟು, ಆವಾಗಲೇ ನಾನು ಉಪ್ಪು ಹಾಕಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಹಂಚಿನ ಮೇಲೆ ದೋಸೆ ಹಾಕೋಣ, ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫುಲ್ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಎದ್ದೇಳತ್ತೋ ಇಲ್ಲೋ ದೋಸೆ ಹಿಂಗಾಗುತ್ತೋ ಅನ್ನೋ ಅದು ಯಾವ ಡೌಟ್ಸು ಕೂಡ ಬೇಡ. ನಾರ್ಮಲಾಗಿ ನೀವು ದೋಸೆಗಳು ಹೇಗಿರುತ್ತೋ ಅದೇ ರೀತಿಯಾಗಿ ಚೆನ್ನಾಗಿ ಎದ್ದೇಳತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಮೇಲ್ಗಡೆ ಹಾಕ್ಕೊಂಬಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗರಿ ಗರಿಯಾಗಿ ರೋಸ್ಟಾಗಿ ಬಂದಿದೆ ನಮ್ಮ ದೋಸೆ. ನಮಗೆ ರೋಸ್ಟ್ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಬಿಟ್ರೆ ಸಾಫ್ಟಾಗಿ ಬರುತ್ತೆ ದೋಸೆ. ನೀವು 2 ಥರ ಕೂಡ ಮಾಡ್ಕೋಬೋದು ಈ ದೋಸೆನ. ನೋಡಿ ಫ್ರೆಂಡ್ಸ್, ರುಚಿಕರವಾದಂತಹ ಆರೋಗ್ಯಕರವಾದಂತಹ ಮಲ್ಟಿಗ್ರೇನ್ ದೋಸೆ ರೆಡಿ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿರಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ರೆಸಿಪಿ ನಾನು ಯಾವುದನ್ನು ಹಾಕಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಜೆಷನ್ಸ್ ಕೊಡಿ, ಏನು ನಾನು ನೆಕ್ಸ್ಟು ವೀಡಿಯೋಲಿ ತೋರಿಸ್ಬೇಕು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.